ವೆಲ್ಕಮ್ ಟು ಮೈ ಚಾನೆಲ್ ಹ್ಯಾಪಿ ಲೈಫ್ ಅಂತ. ನಾನು ಶಬಾನ ಅಂಕ್ಲಿ ಅಂತ. ಇವತ್ತಿನ ದಿನ ನಾನು ನಿಮ್ಮೆಲ್ಲರ ಜೊತೆ ಸ್ಫೂರ್ತಿದಾಯಕ ವ್ಯಕ್ತಿಗಳಂತಂದರೆ ಹೇಗಿರ್ತಾರೆ ಅನ್ನೋದನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕ್ ಬಗ್ಗೆ ಮಾತನಾಡೋಣ. ಬನ್ನಿ, ಲೆಟ್ಸ್ ಗೋ. ಏನಪ್ಪ ಸ್ಫೂರ್ತಿದಾಯಕ ವ್ಯಕ್ತಿಗಳಂತಂದರೆ ಏನು? ಮೊನ್ನೆ ನಾನು ನನ್ನ ಮಗನನ್ನು ಕಾಲೇಜ್ಗೆ ಬಿಡಲಿಕ್ಕೆ ಹೋಗಿದ್ದೆ. ಆತ ಕ್ಲಾಸಿಗೆ ಹೋದಾಗ ಅಲ್ಲಿ ನಡೆದಿದ್ದನ್ನು ಕಂಡು ನನಗೆ ತುಂಬಾ ಒಂದು ಆಶ್ಚರ್ಯವಾಯಿತು ಮತ್ತು ಅದರ ಜೊತೆಗೆ ಖುಷಿನೂ ಆಯ್ತಂತ ಹೇಳ್ಬೋದು. ಆತ ಒಳಗೆ ಹೋದಾಗ ಗೆಳೆಯರಲ್ಲೊಬ್ಬ ಸಪ್ಪೆ ಮುಖ ಮಾಡಿಕೊಂಡಿದ್ದನ್ನು ಕಂಡು ನನ್ನ ಮಗ ಕೇಳಿದ, ಅವನಿಗೆ ಯಾಕೋ ಕನೋ ಹ್ಯಾಪ್ ಮೋರೆ ತೋರಿಸ್ತಿದ್ದೀಯಾ ಅಂತ ಕೇಳಿದಾಗ ಆ ಹುಡುಗ ತಕ್ಷಣ ಮುಖ ಎತ್ತಿ ನೋಡಿ ನನ್ನ ಮಗನ ನೋಡಿ ತುಂಬಾ ಖುಷಿಪಟ್ಟು ಸ್ಮೈಲ್ ಮಾಡಿಬಿಟ್ಟ. ಇದನ್ನು ನೋಡಿ ನನಗೂ ನಗುನೂ ಬಂತು. ಇದರ ಜೊತೆಗೆ ನಾನು ತುಂಬ ಯೋಚಿಸುವಂತೆಯೂ ಕೂಡ ಮಾಡ್ತಂತ ಹೇಳ್ಬೋದು. ಇಲ್ಲಿ ಸ್ಫೂರ್ತಿದಾಯಕ ವ್ಯಕ್ತಿಗಳಾಗಿರುವುದರಿಂದಲೇ ವ್ಯವಹಾರದಲ್ಲೂ ವೈಯಕ್ತಿಕ ಜೀವನದಲ್ಲೂ ಶ್ರೇಷ್ಠತೆ ಬರುವುದು ಖಂಡಿತ. ನಮ್ಮ ಸಾನ್ನಿಧ್ಯ ಹಾಗೂ ನಡವಳಿಕೆಗಳಿಂದ ನಾವು ನಮ್ಮ ನಡುವೆ ಇರುವವರಿಗೆ ಸ್ಫೂರ್ತಿ ನೀಡುವಂತಾಗಬೇಕು. ಯಾರಾದರೂ ಬೇಸರದಲ್ಲಿದ್ದರೆ, ಕಷ್ಟಕರ ಒಂದು ಹೋರಾಟದಲ್ಲಿದ್ದರೆ, ನಮ್ಮ ಸಾಮರ್ಥ್ಯದ ಬಗ್ಗೆ ಸಂದೇಹ ತಾಳಿದ್ದರೆ ಅಥವಾ ಸಹಾನುಭೂತಿಯ ಮಾತನ್ನು ನಿರೀಕ್ಷಿಸುತ್ತಿದ್ದರೆ ಅಂಥವರಿಗೆ ಯಾಕನ್ನ ಹ್ಯಾಪ್ ಮೊರೆ ಹಾಕಿದ್ದೀಯಾ ಅಂತ ಕೇಳಿ ಸಾಧ್ಯವಾದ ಮಟ್ಟಿಗೆ ನಾವು ಸಹಾಯ ಮಾಡಬೇಕು. ಇದು ನನ್ನ ಮಗನು ನೋಡಿ ಅವನು ಮುಗುಳ್ನಗೆ ಬೀಳೋದು ಒಂದು ಕಾರಣ ಅಂತಂದರೆ, ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ತುಂಬಾ ಖುಷಿಯ ವಾತಾವರಣ ಇರುತ್ತೆ. ನಮ್ಮ ಸಹೋದ್ಯೋಗಿಯನ್ನಾಗಲಿ ಬಂಧು ಮಿತ್ರರನ್ನಾಗಲಿ ನಿರಾಸೆ ನಿರುತ್ಸಾಹಗಳ ಮನಸ್ಥಿತಿಯಿಂದ ಮೇಲೆತ್ತಲು ನಾವು ಬಯಸುವ ಮಾದರಿ ವ್ಯಕ್ತಿಯಂತೆ ವರ್ತಿಸುವುದು ಒಂದು ಅತ್ಯುತ್ತಮ ಮಾರ್ಗ ಅಂತ ಹೇಳ್ಬೋದು. ಹೌದಾ? ಸ್ವಯಂ ಉತ್ತಮ ಉದಾಹರಣೆಯಾಗುವುದೇ ಅನ್ಯರ ಮೇಲೆ ಪ್ರಭಾವ ಬೀರುವ ಪರಿಣಾಮಕಾರಿ ವಿಧಾನ. ಮಾತಿಗಿಂತ ಕೃತಿ ಹೆಚ್ಚು ಪರಿಣಾಮಕಾರಿಯಾಗಿ ಪಾಠ ಹೇಳುತ್ತದೆ. ಮಾತು ಯಾವಾಗಲೂ ಸುಲಭ ಮತ್ತು ಅಗ್ಗ. ಅಸಾಧಾರಣ ವ್ಯಕ್ತಿಗಳ ಜೀವನವೇ ಅವರ ಸಂದೇಶವಾಗಿರುತ್ತದೆ. ಅಂಥವರು ಆಡಿದಂತೆ ಮಾಡ್ತಾರೆ. ತನ್ಮೂಲಕ ಇತರರಿಗೆ ಸ್ಫೂರ್ತಿಯ ಚಿಲುಮೆಯಾಗಿರ್ತಾರೆ. ನೀವು ಹೇಗಿದ್ದೀರಾ ನೋಡ್ಕೊಳ್ಳಿ ಒಂದ್ಸಲ. ನಾವು ಕತ್ತಲೆಯನ್ನು ಶಪಿಸುತ್ತಿರಬಹುದು ಅಥವಾ ಒಂದು ಸಣ್ಣ ದೀಪವನ್ನು ಹಚ್ಚಬಹುದು. ನಮ್ಮ ಪ್ರಪಂಚಕ್ಕೆ ಬೆಳಕಿನ ಅವಶ್ಯಕತೆ ಬಹಳಷ್ಟು ಇದೆ ರೀ. ಆದ್ದರಿಂದ ಎಲ್ಲರ ಬಾಳಲ್ಲಿ ಬೆಳಕಾಗ್ರಿ ಇಂದಿನಿಂದಲೇ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ. ಲವ್ ಯು ಆಲ್. ಥ್ಯಾಂಕ್ ಯು.